ಮಹಾಭಾರತದ ಪಾತ್ರಗಳ ನಡೆನುಡಿಯ ಸಮಸ್ಯೆಗಳು. ಪಾಂಡವರು ಕಾಡಿನಲ್ಲಿದ್ದಾರೆ. ಅಣ್ಣ ಧರ್ಮರಾಜ ಜೂಜಿನಲ್ಲಿ ಸೋತದ್ದಕ್ಕಾಗಿ ಕಾಡಿನಲ್ಲಿದ್ದಾರೆ. ಅಣ್ಣ ಏಕೆ ಎರಡನೇ ಬಾರಿ ಜೂಜಿಗೋಗಿ ಸೋತ ಎಂಬುದು ಭೀಮಾರ್ಜುನರಿಗೆ, ನಕುಲ ಸಹದೇವರಿಗೆ ಅರ್ಥವಾಗಿದೆ. ಪ್ರತಿಗಾಮಿ ಮತ್ತೊಮ್ಮೆ ಜೂಜಿಗೆ ಕರೆಯಲು ಬಂದಾಗ ಅದೇ ಡಿಸ್ಕಷನ್ ನಡೀತಾ ಇರುತ್ತೆ. ದ್ರೌಪದಿ ಹೇಳ್ತಾಳೆ, ರಾಯರೇ, ನಿಮ್ಮ ಒಳ್ಳೆಯತನವೇ, ಅತೀ ಒಳ್ಳೆಯತನವೇ ನಮ್ಮನ್ನು ಈ ಸ್ಥಿತಿಗೆ ತಂದಿತು ಎನ್ನುತ್ತಾಳೆ. ಆಗ ಧರ್ಮರಾಜ ಹೇಳ್ತಾನೆ, ಕೃಷ್ಣೆ, ಪಾಂಚಾಲಿ, ನಾವು ಒಂದು ಸ್ವಲ್ಪ ದೂರ ಕೆಲವು ವರ್ಷಗಳ ಕಾಲ ದುರ್ಯೋಧನನಿಂದ ದೂರ ಇದ್ದರೆ ಆಗ ಅವನಿಗೆ ಪ್ರೀತಿ, ಪ್ರೇಮ, ವಿಶ್ವಾಸ ಇವುಗಳ ಅರ್ಥ ಆದೀತು ಎಂದು ಎರಡನೇ ಬಾರಿ ಜೂಜಿಗೆ ಹೋಗಿ ಸೋತೆ. ಯಾಕೆಂದರೆ ಇಂದ್ರಪ್ರಸ್ಥದ ಗಡಿನಾಡಿನಲ್ಲಿ ಆಗಾಗ ಪುಂಡ್ರು ಪೋಖರಿಗಳನ್ನು ಬಿಟ್ಟು, ಗೋವು ಕಳ್ಳರನ್ನ ಬಿಟ್ಟು ನಮಗೆ ಆಗಾಗಿ ಕಿರುಕುಳ ಕೊಡ್ತಾ ಇದ್ದ. ಗೊತ್ತಲ್ಲ ಪಾಂಚಾಲಿ ಎಂದು ಹೇಳ್ತಾನೆ. ಪಾಂಡವರು ಕಾಡಿನಲ್ಲಿದ್ದಾರೆ. 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸ ಮಾಡಬೇಕಿದೆ ಎಂದು ತಿಳಿದ ಕೃಷ್ಣನು ಪಾಂಡವರನ್ನು ನೋಡಲು ಬಂದಿದ್ದಾನೆ. ಆಗ ಧರ್ಮ ಎಂದರೇನು? ಮೊದಲು ಕರ್ಮ, ಧರ್ಮ ಎಂದರೇನು? ಕರ್ಮ ಸಿದ್ಧಾಂತ ಎಂಬ ಚಾಪ್ಟರ್ನಲ್ಲಿ ತಿರುಮಲೇಶನ ತ್ರಿಗುಣಾತ್ಮಕ ಪ್ರಪಂಚ ನನ್ನ ಕೃತಿಯಲ್ಲಿ ನಾನು ಕರ್ಮ ಸಿದ್ಧಾಂತದಲ್ಲಿ ಹೇಳಿದ್ದೇನೆ. ಕರ್ಮ ಅಂದರೇನು, ಧರ್ಮ ಅಂದರೇನು, ಮೊದಲನೇ ಅದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಧರ್ಮ ಅಂದರೆ ಹಿಂದೂ ಧರ್ಮ ಅಂತ ತಿಳ್ಕೊಂಡಿದ್ದಾರೆ. ಅಲ್ಲ, ಖಂಡಿತ ಅಲ್ಲ. ಧರ್ಮ ಎಲ್ಲರಿಗೂ ಒಂದೇ, ಮಾನವ ಧರ್ಮ. ಅದು ವಿಶ್ವಮಾನವ ಧರ್ಮ, ವಿಶ್ವ ಮಾನವ ಧರ್ಮ. ಧರ್ಮ ಅಂದರೇನು? ಕರ್ಮಣ್ಣೆ ವಾಧಿಕಾರಸ್ಥೆ ಮಾ ಫಲೇಶು ಸುಖದಾಶನ ಮಾ ಕರ್ಮಫಲ ಹೇತುರ್ಭೂಮತೆ ಸ್ಥಾಂಗತ್ವ ಕರ್ಮಣಿ. ಕರ್ಮ ಮಾಡು, ಫಲಾಪೇಕ್ಷೆ ಮಾಡಬೇಡ. ಎಂಥ ಕರ್ಮ ಮಾಡಬೇಕಾಗಾರೆ?
ಎಂಬುದು ನಮಗೆ ಬಿಟ್ಟಿದೆ. ನಮ್ಮ ಆತ್ಮನಲ್ಲಿ ನಾವು ಕಾಣುವ ತಪ್ಪು ಒಪ್ಪುಗಳಲ್ಲಿ, ಆತ್ಮನಲ್ಲಿ ತಪ್ಪು ಒಪ್ಪು ಹೆಂಗೆ ಕಾಣೋದು? ಆತ್ಮ ಅಂದರೆ ಏನು ಗೊತ್ತಾ ನಿಮಗೆ? ಇದು ಮಾಡಬೇಡ, ಇದು ಕುಡಿಬೇಡ, ಇದು ತಿನ್ನಬೇಡ ಅಂತ ಒಳಗೊಬ್ಬ ಇದ್ದಾನಲ್ಲ, ಅವನು ಹೇಳ್ತಿರ್ತಾನೆ. ಇನ್ನೊಮ್ಮೆ ನಿಮಗೆ ಹೇಳಿದ್ದೆ, ಒಬ್ಬ ನಾನು ಕುಡಿಯೋದಿಲ್ಲಪ್ಪ ಅಂದರೆ, ನಮ್ಮ ಜೊತೆಗೆ ಒಂದು ಸ್ವಲ್ಪ ಕಂಪ್ನಿ ಕೊಡ ಬಾ ಅಂತಾನೆ. ನೀನು ಕುಡಿಯಲ್ಲ ಅಂತ ನಮಗೆ ಗೊತ್ತು, ಬಾ ಬಾ ಅಂತಾನೆ. ನೋಡಪ್ಪ, ನಾನು ಬಂದು ಅಲ್ಲಿ ಸುಮ್ಮನೆ ಕೂತ್ಕೊಂತೀನಿ ಅಂತಾನೆ. ಆಯಿತು ಬಾ ಅಂತಾನೆ. ಅಲ್ಲಿ ಹೋದ್ಮೇಲೆ ಒಂದೇ ಒಂದು ಪೆಕ್ ತಗೊಳ, ಕಂಪನಿಗೆ ಅದೇನು ತಲೆಗೆ ನಶೆ ಇರೋದಿಲ್ಲ, ಅಷ್ಟಾಗಿ ಕೊಡಪ್ಪ ಕೊಡ ಅಂತ ವೆಯ್ಟರ್ಗೂ ಹೇಳ್ತಾನೆ. ಇವನು ತಗೊಳ್ತಾನೆ. ಆಮೇಲೆ ಅವನು ಇಷ್ಟೇನಾ ನಮಗೆ ಕಂಪ್ನಿ ಕೊಡೋದು, ಇನ್ನೊಂದು ಸ್ವಲ್ಪ ತಿನ್ನು, ಇನ್ನೊಂದು ಸ್ವಲ್ಪ ಕೊಡು, ಕುಡಿ ಅಂತ. ಆಗ ಒಳಗೊಬ್ಬ ಇದಾನಲ್ಲ, ಹೇಳಲೇ ಹೇಳೋ, ನೀನು ಕುಡಿಯೋನಲ್ಲ, ಬಂದಿಲ್ಲಿ ಕೂತಿದೀಯಾ ಅಂತನಲ್ಲ. ಯಾವುದು ತಪ್ಪು ಯಾವುದು ಸರಿ ಅಂತ ಅವನೇ ಕಂಡ್ರಿ ಆತ್ಮ, ಅವನೇ ಆತ್ಮ, ಪರಮಾತ್ಮ. ನಿರ್ಯೋಗಕ್ಷೇಮ ಆತ್ಮವಾನ್ ಅಂತ. ತ್ರೈಗುಣ್ಯ ವಿಷಯ ವೇದ, ನಿಸ್ತ್ರೈಗುಣ್ಯ ಭವಾರ್ಜುನ, ನಿತ್ಯ ತತ್ವೋತ್ಸವ, ನಿರ್ಯೋಗಕ್ಷೇಮ ಆತ್ಮವಾನ್. ವೇದಗಳು ಹೇಳುವುದೆಲ್ಲ ತ್ರಿಗುಣಗಳ ವಿಷಯವನ್ನೇ. ನಿಸ್ತ್ರೈಗುಣ್ಯ, ತ್ರಿಗುಣಾತೀತರಾಗು, ಮೂರು ಗುಣಗಳನ್ನು ಜಯಿಸು. ನಿರ್ದ್ವಂದ್ವ, ಕನ್ಫ್ಯೂಷನ್ ಬೇಡ ನಿನಗೆ, ಗೊಂದಲ ಬೇಡ, ಸದಾ ಸತ್ವದಲ್ಲಿರು. ಸತ್ವಗುಣ, ರಜೋಗುಣ, ತಮೋಗುಣ, ಮೂರು ಗುಣಗಳು. ಸದಾ ಸತ್ವಗುಣದಲ್ಲಿರು, ಸನ್ಮಾರ್ಗದಲ್ಲಿರು, ದ್ವಂದ್ವರಹಿತನಾಗು, ಕನ್ಫ್ಯೂಷನ್ನಿಂದ ಹೊರಗೆ ಬಾ. ನಾನು ಸನ್ಮಾರ್ಗದಲ್ಲಿದ್ದೇನೆ, ಎಷ್ಟೇ ಕಷ್ಟ ಆಗಲಿ ನಾನು ಸನ್ಮಾರ್ಗದಲ್ಲೇ ಸ್ಥಿತಿವಂತನಾಗ್ತೇನೆ, ಉತ್ತಮ ಸ್ಥಿತಿಗೆ ಬರ್ತೇನೆ ಎಂಬುದು ಕೂಡ ನೀನು ಬಡವನಾಗಿದ್ದರೆ ನಿನಗೆ ಹಾಗೆ ಅನ್ನಿಸ್ಬೇಕು. ಹಾಗಿರಬೇಕು ನೀನು ಸ್ಥಿತಪ್ರಜ್ಞನಾಗಿ. ನಿನ್ನ ಯೋಗಕ್ಷೇಮವನ್ನು ಆತ್ಮನಲ್ಲಿ ಕಾಣು. ತಪ್ಪು ಒಪ್ಪುಗಳನ್ನು ಅವನು ಹೇಳ್ತಾನೆ. ಒಂದೇ ತಾಯಿ ಮಕ್ಕಳಾದರೂ ಕೂಡ ಪ್ರತಿಯೊಂದು ಆತ್ಮವು ಬೇರೆ ಬೇರೆ ಆಗಿರುತ್ತೆ. ಒಬ್ಬ ಯಾಕೋ ಮಂಕಾಗಿದ್ದಾನೆ ಅಂತ ಅವನು ಹೆಚ್ಚಿಗೆ ಮಾತಾಡಲ್ಲ ಅಂತ ಮಂಕಾಗಿದ್ದಾನೆ ಅಂತ ತಿಳಿಯೋದಲ್ಲ. ಇದನ್ನು ನಿವೇದನೆಯಲ್ಲಿ ನಾನು ಹೇಳಿದ್ದೇನೆ. ಅಭಿನವ ಭಾರತದ ನಚಿಕೇತ ಋಷಿಕೇತ ಇಬ್ಬರು ಮಕ್ಕಳಲ್ಲಿ ಹೇಗಿರ್ತಾರೆ ಅಂತ. ಭೈರಪ್ಪನವರು ಅದನ್ನು ನೋಡೋ ದೃಷ್ಟಿನೇ ಬೇರೆ, ವಕ್ರ ದೃಷ್ಟಿ ಅಂತ ಹೇಳ್ಬೋದು. ಅದಿರಲಿ. ಈಗ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ, ಕೃಷ್ಣ ಮತ್ತು ಯಾದವರೆಲ್ಲ ರಾಜರು ಎಲ್ಲ ನೋಡೋಕ್ಕೆ ಬರ್ತಾರೆ. ಪಾಂಡವರು ಕಾಡಿನಲ್ಲಿದ್ದಾರೆ ವನವಾಸದಲ್ಲಿ. ಅಲ್ಲೊಂದು ಪುಟ್ಟ ಗ್ರಾಮವೇ ಆಗಿದೆ. ಅವನನ್ನು ಹಿಂಬಾಲಿಸಿ
ಜನರೆಲ್ಲ ಬಂದ್ಬಿಟ್ಟಿದ್ದಾರೆ ಅನೇಕರು ಎಂಬುದನ್ನು ಕೇಳಿ ಬರ್ತಾರೆ. ಆಗ ಕೃಷ್ಣ ಅವರಿಗೆ ಸನ್ಮಾನ ಹೇಳ್ತಾನೆ, ನೀವು ಕಷ್ಟ ಸಂಕಷ್ಟಗಳಲ್ಲೂ ದೈವ ನಂಬಿಕೆ ಧರ್ಮಶ್ರದ್ಧೆ ಬಿಡದೆ ಸನ್ಮಾರ್ಗದಲ್ಲಿದ್ದೀರಿ. ಕೃಷ್ಣ ಅಂತ ಹೇಳಿದೆ, ನೀನೇ ಕಾಪಾಡಿದೆ ಅಂದಾಳೆ. ನಾನು ಯೋಗೀಶ್ವರನಾಗಿರ್ಬೋದು, ತ್ರಿಗುಣಗಳನ್ನು ಜಯಿಸಿರ್ಬೋದು, ವಿವಾಹಿತನೂ ಆಗಿದ್ದೇನೆ, ಆದರೆ ಸಂತ ಸಂಸಾರಿಯಾಗಿದ್ದೇನೆ ಕೃಷ್ಣೇ. ಯೋಗೇಶ್ವರ ಕೃಷ್ಣನಿಗೆ ಇಬ್ಬರು ಹೆಂಡತಿಯರು ಅಂತ ಜನ ಆಡ್ಕೊಳ್ತಾರೆ. ಆದರೆ ಅದೇ ಜನ ಅವರಲ್ಲೇ ಯಾವಾಗಲೂ ಸನ್ಮಾರ್ಗದಲ್ಲಿರೋರು ಒಳ್ಳೆಯವರು ಭಾಳ ಕಡಿಮೆ ಸಂಖ್ಯೆಯಲ್ಲಿರ್ತಾರೆ. ಅರೆ ಅವರೇ ಜಾಸ್ತಿ ಇದ್ಬಿಟ್ರೆ ಬೆಲೆಯಲ್ಲಿರ್ತಿತ್ತು ಒಳ್ಳೆಯದಕ್ಕೆ. ಒಳ್ಳೆಯವರು ಕಡಿಮೆ ಇರೋದ್ರಿಂದನೇ ಬಹಳ ಬೆಲೆ. ನೀತಿಗೂ ಒಂದು ನೆಲೆ. ರುಕ್ಮಿಣಿ ಸತ್ಯಭಾಮಿಯರು ದ್ವಾರಕಕ್ಕೆ ಹೊರಡುವ ಮುನ್ನ ಕೃಷ್ಣನೊಂದಿಗೆ ಅವರೂ ಬಂದಿರ್ತಾರೆ. ಕಾಡಲ್ಲಿದ್ದಾರೆ ಪಾಂಡವರು, ನೋಡೋಣ ಅಂತ. ದ್ವಾರಕೆಗೆ ಹೊರಡುವ ಮುನ್ನ ದ್ರೌಪದಿಯನ್ನು ಏಕಾಂತದಲ್ಲಿ ಕಂಡು ಮಾತನಾಡಬೇಕೆನಿಸಿತು ಅವರಿಗೆ. ದ್ರುಪದರ ಮಹಾರಾಜನ ಮಗಳಾಗಿಯೂ ಧರ್ಮ ಬೀರುಗಳು ಶೂರ ಸಾಹಸಿಗಳಾದ ಪಾಂಡವರ ಧರ್ಮ ಪತ್ನಿಯಾದ ಅವಳು ತನ್ನ ಪಂಚಪತಿಯರನ್ನು ದೈಹಿಕವಾಗಿ ಮಾನಸಿಕವಾಗಿ ಹೇಗೆ ಸಂಭಾಳಿಸುವಳೆಂಬ ಕಳಿಕಳಿಯಿಂದಲೇ ದ್ರೌಪದಿ ಒಬ್ಬಳನ್ನೇ ಸಂಧಿಸಿದ್ದಾರೆ. ಮೊದಲು ಸತ್ಯಭಾಮೆ ಕೇಳುತ್ತಾಳೆ, ದ್ರೌಪದಿ, ನಿನ್ನ ಪಂಚಪತಿ ರಾಯರುಗಳನ್ನು ಹೇಗೆ ಸಂಭಾಳಿಸುವೆ? ದ್ರೌಪದಿ ಮುಗುಳು ನಗೆಯಲ್ಲೇ ಹೇಳುತ್ತಾಳೆ, ಅವರೈವರು ಸತ್ವಗುಣದ ರಾಗ ಭಾವಗಳಿಂದಲೇ ಅವರನ್ನು ಓಲೈಸುವೆನು. ಅದೇಗೆ ಸಾಧ್ಯ? ಒಬ್ಬೊಬ್ಬರ ದೇಹ ಪ್ರಕೃತಿಯ ಗುಣ ಸ್ವಭಾವಗಳು ಬೇರೆ ಬೇರೆಯೇ ಆಗಿರುತ್ತವೆ ತಾನೇ. ಸತ್ಯಭಾಮೆ ಹುಬ್ಬೇರಿಸಿ ನಸುನಕ್ಕು ಕೇಳಿದ್ದಾಳೆ. ಸತ್ಯಭಾಮೆ, ಅನುಭವಕ್ಕೆ ಬಂದುದೆಲ್ಲವನ್ನು ವಿವರಿಸಿ ಹೇಳುವುದು ಕಷ್ಟ ಸಾಧ್ಯವೇ? ಆದರೂ ಹೇಳುವೆನು ಕೇಳು. ಅಗ್ನಿಜೆಯಾಗಿ ನನ್ನ ಪಂಚಪತಿಯರಲ್ಲಿ ಒಬ್ಬೊಬ್ಬರನ್ನು ರಾಗಭಾವದ ಸುರತದ ಒಲವಿನಲ್ಲಿ ನಿಯಂತ್ರಿಸಿ ತಣಿಸುವೆನು. ರಾಗಭಾವದ ಸುರತದೊಲವಿನಲ್ಲಿ ನಿಯಂತ್ರಿಸಿ ತಣಿಸುವೆನು. ಸತ್ಯಭಾಮೆ, ಅರ್ಜುನನೇ ಸ್ವಯಂವರದಲ್ಲಿ ನಿನಗೆ ಮೊದಲು ಮಾಲೆ ಹಾಕಿದವನಲ್ಲ ಎಂದ ರುಕ್ಮಿಣಿ ಹುಬ್ಬೇರಿಸಿ ಕೇಳಿದಾಗ, ರುಕ್ಮಿಣಿ, ಪಾಂಡವರು ಪಂಚಭೂತ ತತ್ವವೇದಿಗಳು, ಅರ್ಜುನನು ಅಗ್ನಿ ತತ್ವವೇದಿ. ನಮ್ಮ ದಾಂಪತ್ಯದಲ್ಲಿ ದೈಹಿಕ ಲಾಲಸೆಗಿಂತ ರತಿಗಿಂತ ಸತ್ವಗುಣ ರಾಗಭಾವವೇ ಪ್ರಧಾನ. ನಮ್ಮ ದಾಂಪತ್ಯದಲ್ಲಿ ದೈಹಿಕ ಸುಖ ಲಾಲಸೆ ರತಿಗಿಂತ ಸತ್ವಗುಣ ರಾಗಭಾವವೇ ಪ್ರಧಾನ. ಹಾಗಾಗಿ ನಾನು ಒಬ್ಬೊಬ್ಬರಿಂದ ಪಡೆದದ್ದು
ಒಬ್ಬನೇ ಮಗನನ್ನು. 5 ದ್ರೌಪದೇಯರು. ನಾವು ಸಂತ ಸಂಸಾರಿಗಳು. ದ್ರೌಪದಿಯು ದೃಢತ್ವರದಲೆಂದಳು. ಮುಂದುವರೆದು ಹೇಳುತ್ತಾಳೆ ದ್ರೌಪದಿ, ಯಾವ ಹೆಣ್ಣು ನನ್ನಂತೆ ಪತಿಂ ದೇಹಿ ಎಂದು 5 ಗಂಡಂದಿರನ್ನು ಜಗದೀಶ್ವರನಿಗೆ ಕೇಳಿಕೊಂಡು ಬರಬಾರದು. ಈ ಭವಲೋಕದ ಜನರ ಬಾಯಿಗೆ ಬೀಳಬಾರದು ಎಂದು ದ್ರೌಪದಿ ಅರ್ಥ ಸ್ವರದಲ್ಲಿ ಹೇಳಿದ್ದಾಳೆ. ಸ್ವಲ್ಪ ಹೊತ್ತು ಅವರ ನಡುವೆ ಮೌನವೇ ತಾಂಡವಾಡಿದೆ. ಮೌನ ಮುರಿದು ದ್ರೌಪದಿಯು, ರುಕ್ಮಿಣಿ, ಸತ್ಯಭಾಮೆ, ಶ್ರೀಕೃಷ್ಣನು ವಿಲಾಸಪ್ರಿಯನೇ, ಆದರೂ ಸದ್ವಿಚಾರಪರನು, ವಿಶಿಷ್ಟ ವೇದಾಂತ ಸ್ವರೂಪಿಯೇ ಆಗಿದ್ದಾನೆ. ಅವನು ಬಾಲಕನಾಗಿ ಹೆಂಗಸರ ನಡುವೆ ಒಡನಾಟದಲ್ಲಿರುವಾಗ ನಿರ್ಮಲ ಸ್ನೇಹದೊಲವು, ರಾಧೆಯಲ್ಲೂ ಜೀವಭಾವದ ಪ್ರೇಮದೊಲವು, ಗಂಡು ಹೆಣ್ಣಿನ ನಡುವೆ ಅವನ ಜೀವನ ದೃಷ್ಟಿಯು ರಜಸ್ಸಿನ ರತಿಗಿಂತಲೂ ಸತ್ವಗುಣ ರಾಗಭಾವದಲ್ಲಿ ನಿರ್ವ್ಯಾಜ ಪ್ರೇಮಕ್ಕೆ ಮಾದರಿಯಲ್ವಾ ಶ್ರೀಕೃಷ್ಣ? ಆದ್ದರಿಂದಲೇ ಅವನನ್ನು ಯೋಗೀಶ್ವರ ಎಂದು ಹೇಳುತ್ತಿದ್ದಾರೆ. ಶ್ರೀಕೃಷ್ಣ ಹೆಂಗೆಳೆಯವರೊಡನೆ ರಾಸಲೀಲೆ ಆಡ್ತಿದ್ದ ಅಂತ ಬಾಲಕನಾಗಿ ಅವರಿಗೆ ಕೀಟ್ಲೆ ಮಾಡ್ತಾಯಿದ್ದ. ಅವ್ರು ಸ್ನಾನ ಮಾಡ್ತಾಯಿದ್ರೆ ಅವ್ರ ಸೀರೆಯಿಂದ ತೆಗೆದು ಮರದ ಮೇಲೆಲ್ಲ ಹಾಕಿ ಮಹಾಭಾರತನ ಹೇಗೆ ಬೇಕಾರೆ ತಿರ್ಚಿ ಕೆಟ್ಟನಾಗಿ ಹೇಳ್ಬೋದು. ರಾಮಾಯಣನೂ ಅಷ್ಟೇ. ವ್ಯಾಸರು, ವಾಲ್ಮೀಕಿಯರು ಇದ್ದಿದ್ರೆ ಅದೆಷ್ಟು ಬೇಸರಗೊಳ್ತಿದ್ರು ಏನು. ಅಷ್ಟೇ ಅಲ್ಲ, ಈ ಜನ ಕೆಟ್ಟದ್ದು ಜಾಸ್ತಿ ಆಗ್ತಾ ಇದೆ. ದೇವರಿಲ್ಲ, ಧರ್ಮ ಇಲ್ಲ, ಕರ್ಮ ಇಲ್ಲ. ಕರ್ಮ ಕೇಳಿದ ನೀತಿ ಕರ್ಮವಾದರೆ ಮಾಡಿದ ಕೆಲಸ ಧರ್ಮವಾಗುತ್ತೆ ರೀ. ಧರ್ಮ ಅಂದರೆ ಜಾತಿ ಅಲ್ಲ, ಹಿಂದೂ ಧರ್ಮ ಅಲ್ಲ ಮಾತ್ರ ಅಲ್ಲ, ಕ್ರೈಸ್ತ ಧರ್ಮ, ಇಸ್ಲಾಂ ಧರ್ಮ, ಸಿಖ್ ಧರ್ಮ, ಮುಸ್ಲಿಂ ಧರ್ಮ, ಹಿಂದೂ ಧರ್ಮ, ಹೀಗೆ ಧರ್ಮ. ಆದರೆ ಧರ್ಮ ಎಲ್ಲರಿಗೂ ಒಂದೇ. ಕೇಳಿದ ನೀತಿ ಕರ್ಮವಾದರೆ ಕೆಲಸ, ಕರ್ಮ ಆದರೆ ಮಾಡಿದ ಕೆಲಸ ಧರ್ಮವಾಗುತ್ತದೆ. ಕರ್ಮಣ್ಣೇ ವಾಧಿಕಾರ ಅಷ್ಟೇ ಮಾ ಫಲೇಶು ಕದಾಶನ. ನೀನು ಕರ್ಮ ಮಾಡು. ಎಂಥ ಕರ್ಮ? ಒಳ್ಳೆಯ ಸತ್ಕರ್ಮ ಮಾಡು. ಫಲಾಪೇಕ್ಷೆಯನ್ನು ನನಗೆ ಬಿಡು. ಒಳ್ಳೆಯ ಸತ್ಕರ್ಮ ಮಾಡಿದರೆ ನಿನಗೆ ಎಂದಿದ್ದರೂ ನೀನು ಸ್ಥಿತಿವಂತನಾಗುವೆ. ಸತ್ವಗುಣದ ದಾರಿಯಲ್ಲಿ ಎಷ್ಟೇ ಕಷ್ಟವಾದರೂ ನೀನು ಹಿಂತಿರುಗಿ ನೋಡಿದಾಗ ನಿನಗಾಗೋ ಆತ್ಮಸಂತೋಷ ವಾಕ್ಯಗಳಲ್ಲಿ, ಶಬ್ದಗಳಲ್ಲಿ ಹೇಳಲು ಸಾಧ್ಯವಿಲ್ಲ. ಅದು ಎಷ್ಟೇ ಹೇಳಿದರೂ ಕಡಿಮೆನೇ ಆಗಿರುತ್ತೆ. ಇದು ನನ್ನ ಅನುಭವವೂ ಕೂಡ. ದ್ರೌಪದಿ, ನಮ್ಮ ಶ್ರೀಕೃಷ್ಣನು ಯೋಗೀಶ್ವರ ತನ್ನ ಕೊಳಲ ಮಧುರ ಗಾನದಲ್ಲೇ ಅವನ ಪತ್ನಿಯರಿಬ್ಬರಲ್ಲೂ ಸತ್ವಗುಣ ರಾಗಭಾವವನ್ನೇ ಉದ್ದೀಪನೆಗೊಳಿಸುತ್ತಾನೆ. ರಾಧೆ ಅವನಿಗೆ ಅವನ ಕೊಳಲ ಭಾವ ರಾಗದಲ್ಲಿ ತನ್ಮಯಳಾಗುತ್ತಾಳೆ. ಆದರೆ ನಿರ್ಮಲ ಪ್ರೇಮದೊಲವು
ರಾಧೆಯಲ್ಲಿ ಶ್ರೀಕೃಷ್ಣನಿಗೆ ಒಕ್ಕೊರಲಿನಲ್ಲಿ ಕೇಳಿದರೆ ರುಕ್ಮಿಣಿ ಸತ್ಯಭಾಮಿಯರು ಅವರ ಮಾತುಗಳನ್ನು ಕೇಳಿಸಿಕೊಂಡ ಶ್ರೀಕೃಷ್ಣನು ಮಂದಸ್ಮಿತ ನಗೆ ಬೀರಿದ್ದಾನೆ. ಮಧ್ಯಾಹ್ನ ಭೋಜನಾನಂತರ ರುಕ್ಮಿಣಿ ಸತ್ಯಭಾಮೆ ಹಾಗೂ ತಂಗಿ ಸುಭದ್ರೆಯೊಂದಿಗೆ ಅವಳ ಮಗ ಅಭಿಮನ್ಯುವನ್ನು ಜೊತೆಗೆ ಕರೆದುಕೊಂಡು ದ್ವಾರಕೆಗೆ ಹೋಗಿದ್ದಾನೆ ಶ್ರೀಕೃಷ್ಣ. ಕೃಷ್ಣ ರಾಸಲೀಲೆ ಆಡಿದ ಅಂತ. ರಾಸಲೀಲೆ ಆಡೋನು ವಿಲಾಸ ಪ್ರಿಯನಾಗಿದ್ದ, ವಿಶಿಷ್ಟ ವೇದಾಂತ ಸ್ವರೂಪಿಯಾಗಿದ್ದ, ವಿಲಾಸ ಪ್ರಿಯನಾಗಿದ್ದ, ಯೋಗೀಶ್ವರನಾಗಿದ್ದ, ಮೂರು ಗುಣಗಳನ್ನು ಜಯಿಸಿ ಇಬ್ಬರ ಹೆಂಡಿರ ನಡುವೆ ಅವನು ಸಂತ ಸಂಸಾರಿಯಾಗಿದ್ದ ಎಂಬುದು ರುಕ್ಮಿಣಿ ಸತ್ಯಭಾಮೆಯರಿಗೆ ಗೊತ್ತು. ಅದನ್ನೇ ದ್ರೌಪದಿಯಲ್ಲಿ ಅವರು ಕೂಡ ಕೇಳಿ ತಿಳ್ಕೊತಾರೆ, ಸಂತೋಷ ಪಡ್ತಾರೆ, ದ್ವಾರಕೆಗೆ ಹೊರಡ್ತಾರೆ. ತಂಗಿ ಸುಭದ್ರೆಯೊಂದಿಗೆ ಅವಳ ಮಗ ಅಭಿಮನ್ಯುವನ್ನು ಕರೆದುಕೊಂಡು ದ್ವಾರಕೆಗೆ ಹೋಗಿದ್ದಾರೆ ಶ್ರೀಕೃಷ್ಣ ಅವನ ಜೊತೆಯಲ್ಲಿ. ಮುಂದಿನ ಕಥಾಭಾಗವನ್ನು ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೀನಿ.